ಇಲ್ಲೊಂದು ಕಬ್ಬಿನ ಗಾಡಿ ಹೋಗ್ತೈತೆ ನೋಡಿ. ಅತಿ ಆಸೆ ಅಲ್ವಾ ಇದು? ಎಷ್ಟು ಹೈಟಿಗೆ ತುಂಬಿದ. ನೀವು ಫೋನೇ ಮಾಡಲ್ವಲ್ಲ? ಹಾಂ, ಇದು ಇಲ್ಲಿ ಕಾಣ್ತಿರ್ಬೋದು ಅಶೋಕ್ ಲೇಲ್ಯಾಂಡ್. ಹಾಂ, ಒಂದು ಬೋರ್ವೆಲ್ ಗಾಡಿ ಇಲ್ಲಿ ವಾಹನ ಆಗೋ ಅಂದರೆ ನೀರು ಯಾವ ದೇಶದಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಒಂದು 4 ಊರು ಹೆಸರು ಹೇಳ್ತು ಈ ಸೈಡಲ್ಲಿ ಹಾಕಿ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಗಿಣಿಗೆರೆ ಹಿರೇಬಗ್ನಾಳ್ ಊರಾಗೆ ಲೋಡ್ ಮಾಡೋಕ್ಕೆ ಬಂದಿದ್ದೀನಿ. ಲೋಡ್ 2 ಗಾಡಿ ಲೋಡಾಗಿ ನಿಂತವೆ. ಲೋಡ್ ಎಲ್ಗಪ್ಪ ಅಂದರೆ ಮಾಮೂಲಿ ಹುಬ್ಳಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಹುಬ್ಳಿ ಲೋಡ್ ಮಾಡೋಕ್ಕೆ ಬಂದಿರೋದು. ಲಾಂಗ್ ಎಲ್ಲೂ ಲೋಡ್ ಇಲ್ಲ ಅಂಥೇಳಿ ಹುಬ್ಳಿ ಲೋಡ್ ಮಾಡೋಕ್ಕೆ ಬಂದಿದ್ದೀನಿ. ಲೋಡಂತೂ 2 ಗಾಡಿ ಲೋಡಾಗಿ ನಿಂತವೆ. ಇನ್ನೂ ಬಿಲ್ ಕೊಟ್ಟಿಲ್ಲ. ಬಿಲ್ ಇಸ್ಕೊಂಡು ಹೊರಡಬೇಕು. ಮುಂದೆ ಏನೇನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ ಬರ್ರಿ ಸ್ನೇಹಿತರೆ. ಲೋಡೆಲ್ಲ ಮಾಡ್ಕೊಂಡು ಗದಗ ಹತ್ರ ಇದ್ದೀನಿ. ಇಲ್ಲೊಂದು ಟ್ರ್ಯಾಕ್ಟ್ರ್ ಹೋಗ್ತಿದೆ ನೋಡಿ ಸ್ವಾಮಿ. ಎಲ್ಲ ಜಾತ್ರೆಗೆಲ್ಲ ಹೋಗ್ಬಿಟ್ಟು ಹೋಯ್ತಾವ್ರೆ. ಟ್ರ್ಯಾಕ್ಟ್ರು ನಮ್ಮ ಗಾಡಿ ಓವರ್ಟೇಕ್ ಮಾಡೋಕ್ಕಾಗ್ತಿಲ್ಲ. ಟ್ರ್ಯಾಕ್ಟ್ರ್ ಆ ಥರ ಹೊಡಿತಾನೆ ಜನ ತುಂಬ್ಕೊಂಡು. ರಾಯಣ್ಣ ಎಕ್ಸ್ಪ್ರೆಸ್ ಅಂತ ಬೇರೆ ಹಿಂದೆ ಹಾಕ್ಕೊಂಡು ಸ್ಟಿಕ್ಕರ್ ಕಟ್ಟಿಂಗು, ಲೈಟಿಂಗು ನೋಡಿ. ಈಗ ಹತ್ರ ಬಂದೆ. ಎಷ್ಟು ಜನ ಕೂತವ್ರೆ ಟ್ರ್ಯಾಕ್ಟ್ರ್ ನೋಡೋಣ. ಇಲ್ಲ ಅವನು ಸ್ಲೋ ಮಾಡಿದ್ದಕ್ಕೆ ನಾನು ಓವರ್ಟೇಕ್ ಮಾಡಿದ್ದು. ಇಲ್ಲಾಂದ್ರೆ ಅದು ಆಗ್ತಿರ್ಲಿಲ್ವೇನಪ್ಪ. ಹೋಗಿ ಅವನು ಸ್ಲೋ ಮಾಡಿದ್ದಕ್ಕೆ ನಾನು ಓವರ್ಟೇಕ್ ಮಾಡಿದ್ದೀನಿ. ಅಯ್ಯೋ ದೇವ್ರೆ. ಹೆಂಗೆ ಐತೆ ಟ್ರ್ಯಾಕ್ಟರ್ ಹೆಂಗೆ ಹೊಡಿತಾರಂದ್ರೆ ನಾವು ಅಂದರೆ ದಬಾಯಿಸಿ ಹೊಡಿಲಿಲ್ಲ. ನಾವು ಆರಾಮಾಗಿ ನೋಡಿ ಎಷ್ಟರಲ್ಲಿ ಓಡಿಸ್ತಾ ಇದ್ದೀನಿ. 50, 45, 50ರಲ್ಲಿ ಓಡಿಸ್ತಾ ಇದ್ದೀನಿ. ಏನು ಇರೋ ಹುಬ್ಳಿಗೆ ಎಷ್ಟು ದೂರ ಹೋಗ್ಬೇಕು ಹೇಳು? ಆರಾಮಾಗಿ ಇನ್ನೇನು ಗದಗಲ್ಲಿದ್ದೀನಿ. ಇನ್ನೊಂದು 45 ಕಿಲೋಮೀಟ್ರ್, 50 ಕಿಲೋಮೀಟ್ರು ಆರಾಮಾಗಿ ಹೋಗಿ ಒಂದು ಸ್ವಲ್ಪ ಲೇಟಾಗೆ ಹೋಗೋಣ ಅಂತೇಳಿ ನಿಧಾನಕ್ಕೆ ಹೋಗ್ತಾ ಇರೋದು. ಯಾಕಂದರೆ ಬೇಗ ಹೋಗಿ ಮಲಿಕೊಂಡ್ರೆ ಅಲ್ಲಿ ಜಾಗ ಬೇರೆ ಸರಿ ಇಲ್ಲ. ಯಾಕೆ ಬೇಕು, ಸ್ವಲ್ಪ ಲೇಟಾಗಿ ಹೋಗೋಣ ಅಂಥೇಳಿ ನಮ್ಮ ಕೊಪ್ಪಳದಲ್ಲೇ ಬಿಟ್ಟಿದ್ದೆ ನಾನು. 11:30 ಬಿಟ್ಟೆ ಟೋಲಿಂದ. ಈಗ 12 ಗಂಟೆ ಇಲ್ಲಿ. ಇನ್ನೂ ಆರಾಮಾಗಿ ಗುಡಿಸ್ಕೊಂಡು 2 ಗಂಟೆ ಹೋಗಿ ಮಲಿಕೊಳ್ಳೋದು ಅಂತ ಪ್ಲಾನಲ್ಲೇ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಹೋಗೋಣ ನಿಧಾನಕ್ಕೆ. ಫೈನಲ್ಲಾಗಿ 2 ಗಂಟೆಗೆ ಹುಬ್ಳಿ ಬಂದು ರೀಚ್ ಆಗಿದ್ದೀನಿ. ಅನ್ಲೋಡಿಂಗ್ ಪಾಯಿಂಟಲ್ಲಿ ಟೈಮ್ ನೋಡ್ಬೋದು. ನೋಡಿದ್ರ 2 ಗಂಟೆ ಪಾಯಿಂಟ್ ಅನ್ಲೋಡಿಂಗ್ ಪಾಯಿಂಟ್ ಇದೆ. ಲೈಟ್ ಹಾಕಿರೋದ್ರಿಂದ ನೋಡಿ ಕಾಣ್ತೀನಿ ನೋಡಿ. ಅದು ಅದೇ ಗೋಡನ್ನು ಫ್ಯಾಕ್ಟ್ರಿ, ಸ್ಟೀಲ್ ಫ್ಯಾಕ್ಟ್ರಿ, ಗೋಕುಲ್ ರೋಡ್ ಇಂಡಸ್ಟ್ರಿಯಲ್ ಏರಿಯಾ. ಸದ್ಯಕ್ಕೆ ಗಾಡಿ ಮಾತ್ರ ಇಲ್ಲೆಲ್ಲ ಫುಲ್ ಕ್ಲೀನಾಗಿ ಲಾಕ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಇಲ್ಲೆಲ್ಲ ಬಂದಾಗ ಕ್ಲೀನಾಗಿ ಲಾಕ್ ಮಾಡಬೇಕು. ಲಾಕೆಲ್ಲ ಆಯಿತು. ಅದಕ್ಕೆ ಡೋರ್ಗೆ ಯಾವ ಬಣ್ಣ ಬಡ್ದ ನೋಡಿ ಹೆಂಗೆ ಹೊಡಿತೈತೆ. ಈ ಕಡೆಲ್ಲ ನೋಡಿ ಕಾಣಲ್ಲ. ಇದು ವೈಟ್ ಬಣ್ಣ. ಇದು ನೋಡಿ ಏನು ಕಾಣಲ್ಲ. ಆದರೆ ಅದು ನೋಡಿ ಲೈಟಿಗೆ, ಫ್ಲ್ಯಾಶ್ ಲೈಟ್ಗೆ ಹೆಂಗೆ ಕಾಣುತ್ತೆ. ಸರಿ, ಸದ್ಯಕ್ಕೆ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. 2 ಗಂಟೆ ಆಯಿತು. ಮಲಿಕೊಳ್ಳೋಣ, ಬೆಳಗ್ಗೆ ಸಿಗೋಣ. ಎಲ್ಲರಿಗೂ ಗುಡ್ ನೈಟ್. ನಮ್ಮ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ವಾಪಸ್ಸು ಹೊರಟಿದ್ದೀನಿ ನೋಡಿ. ಇದು ಕೇಂದ್ರ ಬಸ್ ನಿಲ್ದಾಣ ಹುಬ್ಳಿದು ಬಸ್ ಸ್ಟ್ಯಾಂಡು. ದೊಡ್ಡ ಬಸ್ ಸ್ಟ್ಯಾಂಡು, ಹೊಸ ಬಸ್ ಸ್ಟ್ಯಾಂಡು. ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಲೋಕಾಪುರ ಹೋಗ್ತಾ ಇದ್ದೀನಿ. ಖಾಲಿ ಇಲ್ಲಿಂದ ಹೊಸಪೇಟೆ ಹೋಗ್ಬೇಕಂತ ಇದ್ದಿದ್ದು. ಹೊಸಪೇಟೆ ಲೋಡಿಂಗು ನಾಳೆನೂ ಡಲ್ ಅಂತ ಹೇಳ್ತಾರೆ. ಅದ್ರ ಬದಲು ಲೋಕಾಪುರ ಹೋಗಿ ಲೋಡ್ ಮಾಡ್ಕೊ ಬಂದ್ಬಿಡೋಣ, ಕಡಿ ತುಂಬ್ಕೊಂಡು ಬಂದ್ಬಿಡೋಣ ಅಂಥೇಳಿ ಲೋಕಾಪುರ ಕಡೆ ಹೊರಟಿದ್ದೀವಿ ನೋಡಿ. ಟೈಮು 1 ಗಂಟೆ. ಹುಬ್ಳಿ ಸಿಟಿ ಒಳಗೆ ಹೋಗ್ತಾ ಇರೋದು. ಯಾವನ್ ಬೈಪಾಸಲ್ಲಿ ಹೋಗಿ ಊರು ಸುತ್ತ ಹಾಕೊಂಡು ಇಲ್ಲಿಂದ ತಾರ್ಯಾಳ ಹೋಗಿ ಮೈನ್ ರೋಡ್ಗೆ ಹತ್ಕೊಂಡು ತಿರ್ಗಾ ತಾರ್ಯಾಳದಿಂದ ಅದು ತಿಳ್ಕೊಂಬರ್ಬೇಕು. ಹಂಗಾಗಿ ಬೇಡ ಅಂತೇಳಿ ಸೀದಾ ಸಿಟಿ ಒಳಗೆ ಹೋಗ್ತಾ ಇದ್ದೀನಿ. ಈಗ ದಾರಿ ಗೊತ್ತಿರೋರು ಎಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಓಡಾಡ್ಬೋದು. ಗೊತ್ತಿಲ್ದಿರೋರೆ ಬೈಪಾಸು ರಿಂಗ್ ರೋಡ್ ಹತ್ತೋದು. ನಮಗೆ ಗೊತ್ತಿರೋದ್ರಿಂದ ಸೀದಾ ಸಿಟಿ ಒಳಗೆ ನುಗ್ತಾ ಇರೋದೇನೆ. ಈ 1 ಗಂಟೆ ಯಾವ ನೋಯಿಟ್ರಿನ್ ಇರಲ್ಲ, ಏನಿರಲ್ಲ, ಆರಾಮಾಗಿ ಹೋಗ್ತಾ ಇರ್ಬೋದು. ರೋಡೆಲ್ಲ ಮಾಡ್ಕೊಂಡು ಬಾದಾಮಿ ಸಿಟಿ ಒಳಗಿದ್ದೀನಿ. ಇಲ್ಲೊಂದು ಕಬ್ಬಿನ ಗಾಡಿ ಹೋಗ್ತೈತೆ ನೋಡಿ. ಅತಿ ಆಸೆ ಅಲ್ವಾ ಇದು?
ಎಷ್ಟು ಹೈಟಿಗೆ ತುಂಬಿದೆ ನೋಡಿ. ಎಲ್ಲ ಒಂದು ಸೈಡ್ ವಾಲ್ಕೊಂಬಿಡೈತೆ. ಜನ ಎಲ್ಲ ಸೇರ್ಕೊಂಡು ಹಗ್ಗ ಕಟ್ಟಿ ಎಳ್ಕೊಂಡು ಹೋಯ್ತವ್ರೆ. ಇದೊಂಥರ ಇತಿಹಾಸ ಅಲ್ವಾ ಇದು. ಏನಕ್ಕೆ ಅಷ್ಟೊಂದು ತುಂಬಬೇಕು, ಬೀಳೋ ಕಂಡೀಷನಲ್ಲಿ ಐತೆ ನೋಡಿ. ಇವಾಗ ಕಾಣ್ತೈತೆ ನೋಡಿ. ಇದೆಲ್ಲ ಕಟ್ಟಿ ಆ ಕಡೆಯಿಂದ ಜನ ಎಲ್ಲ ಸೇರ್ಕೊಂಡು ಎಳ್ಕೊಂಡು 2 ಟ್ರ್ಯಾಕ್ಟ್ರು ಎಳ್ಕೊಂಡು ಹೋಯ್ತವ್ರೆ. ರೋಡೆಲ್ಲ ಜಾಮ್ ಮಾಡ್ಕೊಂಡು ಜನ ಆ ಕಡೆಯಿಂದ ಹಗ್ಗದಲ್ಲಿ ಹಾಕಿ ಎಳ್ಕೊಂಡು. ಇವೆಲ್ಲ ಯಾಕೆ ಅಂತ ಅತಿ ಅಲ್ವಾ ಅದು. ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಯಿತು ನಮಗೆ ಅವ್ರು ಪಾಸಾಗೋದು. ಏನು ಈ ಲೈನಲ್ಲಿ ಟ್ರ್ಯಾಕ್ಟ್ರು, ಆ ಲೈನಾಗ ಎಳ್ಕೊಂಡು ಹೋಗೋರು. ಈಗ ಹೆಂಗೂ 2 ಒಂದೇ ಲೈನ್ಗೆ ಹೋಗ್ಬಿಟ್ರು ನೋಡಿ. ಇಲ್ಲಿ ಬಂದ್ ಮಾಡಿದ್ರು ನೋಡಿ, ಈಗ ಆಪೋಸಿಟ್ ಲೈನ್ ನೋಡಿ. ಇಲ್ಲಿ ಬಂದ್ ಮಾಡಿ ಈ ಕಡೆ ಲೈನ್ ಕಳಿಸ್ತಾರೆ. ಎಂಥ ಜನ, ಅಷ್ಟೊಂದು ಹೈಟ್ ಏನಕ್ಕೆ ಏರ್ಬೇಕು ಹೇಳು. ನಮ್ಮ ದಾರಿ ನೋಡ್ಕೊಂಡು ಹೋಗೋಣ. ಟೈಮ್ ಆಗೋಯ್ತು, ಟೈಮ್ ವೇಸ್ಟ್ ಮಾಡೋದು ಬೇಡ. ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡ್ತು ಇವತ್ತೆಲ್ಲ. ಒಂದು ಎಡವಟ್ಟು ಆಗ್ಬಿಡ್ತು. ಏನಪ್ಪ ಎಡವಟ್ಟು ಅಂದರೆ, ಹುಬ್ಳಿ ಸಿಟಿ ಪಾಸ್ ಮಾಡಿ ಬರ್ತಿದ್ದಂಗೆ ಫೋನ್ ಬಂತು. ಓನರ್ದು ರಿಸೀವ್ ಮಾಡಿದ್ರೆ ಮೈಸೂರಿಗೆ ಇದೈತೆ, ಏನು ಗೋಧಿ ಐತೆ, ಅಲ್ಲೇ ವೆಯ್ಟ್ ಮಾಡು ಅಂದರು. ಸರಿ ಅಂದ್ಬಿಟ್ಟು 1 ಅವರ್ ವೆಯ್ಟ್ ಮಾಡಿದ್ವಿ. ತಿರ್ಗಾ ಗೋಧಿ ಲೋಡೆಲ್ಲ ಒಪ್ಕೊಂಡೆ ಮೈಸೂರಿಗೆ. ಅಲ್ಲಿಂದ ಗೊಬ್ಬರ ಸರ್ಕಲಿಂದ ಅಲ್ಲಿ ಬಂದು ಗೊಬ್ಬರ ಸರ್ಕಲಿಗೆ ಬಂದು ಅಲ್ಲೆಲ್ಲ ಕಾಟ ಎಲ್ಲ ಮಾಡ್ಕೊಂಡು ಬಂದು ಬಿಟ್ಟಿದ್ದೀವಿ ಲೋಡ್ಗೆ. ಲೇಬರ್ ಬರ್ತಾರೆ ಅಂದ್ಕೊಂಡು 6:30 7 ಗಂಟೆ ಆದರೂ ಬಂದಿಲ್ಲ. ಕೇಳಿದ್ರೆ ಇವತ್ತಾಗಲ್ಲ, ಸೋಮವಾರ ಲೋಡು ಅಂತ. ಎಂತ ಹೇಳ್ಬೇಕು. ಒಪ್ಕೊಂಡ್ರೆ ಲೋಡ್ ಇಲ್ಲಿ ಕ್ಯಾನ್ಸಲ್ ಮಾಡಿ ಅಲ್ಲಿ ಮೈಸೂರಿಗೆ ಹೋಗೋಣ ಅಂತ ಇದು ಮಾಡಿದ್ರೆ ನಿಲ್ಲಿಸ್ಬಿಟ್ಟು ಸೋಮವಾರ ಲೋಡು, ನಾಳೆ ಭಾನುವಾರ ಆಗಲ್ಲ ಅಂತ ಹೇಳಿದ್ರು. ತಿರ್ಗಾ ಅಷ್ಟೊತ್ತಿನಲ್ಲಿ ಇವ್ರಿಗೆ ಫೋನ್ ಮಾಡಿ ಎಲ್ಲ ಇದು ಮಾಡಿ ಅವ್ರಿಗೆಲ್ಲ ಮಾತಾಡೋದೆಲ್ಲ ಆಗೋದೇ ಇಲ್ಲ ಅಂದಮೇಲೆ ಅಲ್ಲಿಂದ ವಾಪಸ್ 7:30 ಹುಬ್ಳಿ ಬಿಟ್ಟು ಅಲ್ಲಿಂದ ನಾನ್ ಸ್ಟಾಪ್ ಚೆನ್ನಾಗಿ ಹೊಡ್ಕೊಂಡು ಬಂದು 10:00 ಬಂದೆ ಲೋಕಾಪುರಕ್ಕೆ. ಒಳಗೆ ಹೋಗಿ 11 ಗಂಟೆ ಎಲ್ಲ ಲೋಡ್ ಮಾಡ್ಕೊಂಡೆ ಬಿಟ್ಬಿಟ್ಟೆ. ಲೋಡ್ ಮಾಡ್ಕೊಂಡ್ಬಿಟ್ಟು ಈಗ 1:30 ಬಾದಾಮಿ ಬರ್ಬೇಕಾರೆ. ಇವೆಲ್ಲ ಬಾದಾಮಿ ಸಿಟಿ ಒಳಗೆ. ಈ ಥರ ಆಗ್ಬಿಡ್ತು. ಲೋಡ್ ಒಪ್ಕೊಂಡು ಅದೇನೋ ಇಡೋಂಗೆ ಆಗ್ಬಿಡ್ತು. ನಾವು ಸ್ಟಾರ್ಟಿಂಗೇ ಮಧ್ಯಾಹ್ನನೇ ಬಿಟ್ಟು ಈ ಲೋಡಿಗೆ ಬಂದಿದ್ರೆ, ನಾನು ಮೈಸೂರು ಒಪ್ಕೊಂಡಿದ್ದಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಹೊಸಪೇಟೆಲ್ಲಿ ಹೋಗಿ ಆರಾಮಾಗಿ ಮಲಿಕೊಂಬಿಡ್ತಿದ್ದೆ ನಾನು. ನಮ್ಮದು ಇನ್ನೊಂದು ಗಾಡಿ ನಮ್ಮ ಜೊತೆ ಬಂತಲ್ಲ, ಅವ್ರು ಡೈರೆಕ್ಟ್ ಬಂದರು. ಅವ್ರು ಅಲ್ಲಿ ಲೋಡ್ ಮಾಡ್ಕೊಂಡು ಹೋಗಿ ಮಲಗಿದ್ದಾನೆ ಹೊಸಪೇಟೆಲ್ಲಿ. ನಾನು ಇನ್ನೂ ಗಿಣಿಗೆರೆ, ನನಗೆ ಇನ್ನೂ 110 ಕಿಲೋಮೀಟ್ರ್ ಐತೆ. ಈ ಥರ ವನವಾಸ ಆಗೋಯ್ತು ನಮ್ದು ಇವತ್ತು. ನೋಡೋಣ, ಹೋಗಿ ಭಾನುವಾರ ನಾಳೆ ಖಾಲಿ ಮಾಡ್ಬಿಟ್ಟು ಆಲ್ಟ್ ಆಗೋದು. ನಾಳೆ ಆ ಗಾಡೀಲಿ ಸ್ವಲ್ಪ ಚಿಕನ್ ಮಾಡ್ಕೊಂಡು ತಿನ್ಕೊಂಡು ನಾಳೆ ಇನ್ನೇನು ಆಲ್ಟೇ. ಲೋಡ್ ಅಂತೂ ಆಗಲ್ಲ. ಖಾಲಿ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ 3 ಗಂಟೆ ಆಗುತ್ತೆ. ಖಾಲಿ ಮಾಡ್ಕೊಂಡು ಆಲ್ಟ್ ಆಗೋದು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ರಾತ್ರಿ ಬಂದು ಮಲಿಕೊಂಡು ಇವಾಗ ಖಾಲಿ ಮಾಡೋಕ್ಕೆ ಒಳಗೆ ಹೋಗ್ತಾಯಿದ್ದು ಫ್ಯಾಕ್ಟ್ರಿ ಒಳಗೆ. ನೋಡಿ, ಇವರು ಫ್ಯಾಕ್ಟ್ರಿ ಈ ಕಡೆ ಒಂದು ಪಾರ್ಕಿಂಗ್ ಮಾಡ್ಕೊಂಡು ಇವೆಲ್ಲ ಇಲ್ಲಿಂದ ಫ್ಯಾಕ್ಟ್ರಿ ರೋಡಿಂದ ಆ ಕಡೆ ಇರೋದು, ಅದಕ್ಕಂತ ಸಪ್ರೇಟ್ ಒಂದು ದಾರಿ ಮಾಡೋರು ನೋಡಿ ಯಾವ ಥರ ಮಾಡಾರೆ. ಇದು ಗಿಣಿಗೆರೆಯಲ್ಲಿ ಖಾಲಿ ಆಗೋದು. ಗಿಣಿಗೆರೆ ರೋಡಿಂದ ಆ ಕಡೆ ಫ್ಯಾಕ್ಟ್ರಿ ಇರೋದು, ಈ ಕಡೆ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಇವ್ರಿಗೆ ಅಂತ ಒಳಗಿಂದನೇ ಒಳಗೆ ಹೋಗೋಕ್ಕೆ ದಾರಿ ನೋಡಿ ಯಾವ ಥರ ಮಾಡ್ಕೊಂಡವ್ರೆ. ಒಳ್ಳೆ ಸುರಂಗ ಮಾರ್ಗ ಆಗಿ. ಹಂಸು ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಿರ್ತೈತಿ ಇಲ್ಲಿ ನೋಡಿ. ಮೇನ್ ರೋಡ್ ತೋರಿಸಿಂತೇಳ್ರಿ. ಮೇನ್ ರೋಡ್ ಅಷ್ಟೊಂದು ಕಾಣಲ್ಲ, ಬ್ರಿಡ್ಜ್ ಕಾಣುತ್ತೆ ಅಷ್ಟೇ, ರೋಡ್ ಕಾಣಲ್ಲ. ಒಳ್ಳೆ ಸುರಂಗದಲ್ಲಿ ಇದರಲ್ಲಿ ಹೋದಂಗೆ. ನೋಡಿ, ಇಲ್ಲಿರೋದೇ ಬ್ರಿಡ್ಜು. ಮೇಲೆ ಗಾಡಿ ಓಡಾಡ್ತೈತೆ, ಹೈವೇ ರೋಡು. ಇಲ್ಲಿ ಒಳಗಾಸಿ ರೋಡ್ ಮಾಡಿದ್ದಾರೆ. ಕಂಪ್ನಿ ಒಳಗೆ ಮಾತ್ರ ಓಡಾಡೋಕ್ಕೆ ದಾರಿ ಇದೆ. ಈ ನೀರೊಳಗೆಲ್ಲ ಹುಷಾರಾಗಿ ಬಿಡಬೇಕು, ಯಾಕಂದರೆ ಗುಂಡಿಗಳು ಬಿದ್ದಿರ್ತವೆ ನೋಡಿ. ಏನು ಕಾಣಲ್ಲ ಇದು, ಬರೀ ನೀರೇ ಕಾಣ್ತವೆ.
ರೋಡ್ ಐತಾ ಇಲ್ಲ ಗುಂಡಿ ಬಿದ್ದವ ನೋಡ್. ಹಾ ಹೇಳಿಲ್ವಾ? ಹೇಳ್ದಂಗೆ ಸೊರ್ರಾಗೆ ಗುಂಡಿ ಬಿದ್ದವೆ. ಇದಕ್ಕೆ ನೀರು ಎಲ್ಲಿಂದ ಬರ್ತವೆ ಅನ್ನೋದೇ ಗೊತ್ತಾಗಲ್ಲ. ಎನಿ ಟೈಮ್ ನೀರು ಇಷ್ಟು ಇದ್ದೇ ಇರ್ತವೆ. ಅಲ್ಲಿ ನೋಡಿ, ಇಲ್ಲಿ ನೋಡಿ. ಬರ್ರಿ ಹೋಗಿ ತೂಕ ಮಾಡ್ಕೊಂಡು ಅಲ್ಲಿ ಹೋಗಿ ನಿಲ್ಸೋಣ. ಬೆಂಗಳೂರು ಕಡೆ ಬಂದಿಲ್ಲ ನಾವು. ಹಾಂ, ನೀವು ಬಂದಾಗ ಫೋನ್ ಮಾಡಿರಿ ಬೆಂಗಳೂರಿಗೆ. ನೀವು ಫೋನೇ ಮಾಡಲ್ವಲ್ಲ. ಹಾಂ ನೋಡಿ ನಮ್ಮ ಸಬ್ಸ್ಕ್ರೈಬರು. ಸರಿ ಆಯಿತು. ಹಾಂ, ಇವರು ನಮ್ಮ ಸಬ್ಸ್ಕ್ರೈಬರ್ ಗಿರೀಶ್ ಅಂತೇಳಿ. ಅಬ್ಬಾಬಾಬಾ, ಬೆಂಜು ಹೊಸ ಗಾಡಿ, ಟ್ರೈಲರ್. ಡೆಲ್ಲಿ ಬೆಂಗಳೂರು ಹೊಡಿತಾರೆ. ಫಿಕ್ಸ್ ಡೆಲ್ಲಿ ಬೆಂಗಳೂರು ಬುಲೆಟ್ ಲಾಜಿಸ್ಟಿಕ್. ಇದು ನಮ್ಮ ಅರ್ಜುನ. ಇಲ್ಲಿ ಕೊಪ್ಪಳ ಟೋಲಲ್ಲಿ ಬಂದು ಮಾತಾಡ್ಸ್ಕೊಂಡು ಹೊರಟ್ರು. ಕೊಪ್ಪಳ ಟೋಲು ಏನು ಕ್ಯಾಮ್ರಾ ಒಂಥರ ಕಾಣ್ತೈತೆ. ಗಾಡಿ ಹತ್ತ ಅಂತೇಳ್ರಿ. ಅವ್ರು ಬಂದು ಗಿರೀಶ್ ಅವ್ರು ಮಾತಾಡ್ಸ್ಕೊಂಡು ಹೋದ್ರು ಆರಾಮಾಗಿ. ತುಂಬ ಹೆಚ್ಚು ಕಮ್ಮಿ ಒಂದು 3 ವರ್ಷದ ಫ್ರೆಂಡ್ಶಿಪ್. ಏನಪ್ಪ, ನಮ್ಮ ಸಬ್ಸ್ಕ್ರೈಬರ್ ಗ್ಯಾಸ್ ಗಾಡಿ ಓಡಿಸ್ತಾಯಿದ್ರು. ಒಂದು ಬೆಂಜು ಸೈಡಲ್ಲಿ ಹಾಕ್ತೀವಿ ನೋಡಿ, ಬೆಂಜ್ ಗಾಡಿ ತಗೊಂಡ್ರು. ಆಮೇಲೆ ಬೆಂಜ್ ಗಾಡಿನ ಅವ್ರ ಅಣ್ಣ ಓಡಿಸ್ತಾ ಇದ್ದಾರೆ. ಇವಾಗ ಇದನ್ನು ಕಂಪ್ನಿಯಲ್ಲಿ ಡ್ರೈವರ್ ಕೆಲಸ ಮಾಡ್ತಿದ್ದಾರೆ ಡೆಲ್ಲಿ ಬೆಂಗಳೂರು ರೆಗ್ಯುಲರಾಗಿ. ಬನ್ನಿ ಜೊತೆಲಿ ಒಂದು ಟ್ರಿಪ್ ಬನ್ನಿ ಹೋಗೋಣ ಬರೋಣ ಅಂತಾರೆ. ನೋಡೋಣ ಯಾವ ಥರ ಟೈಮ್ ಸಿಕ್ಕಿದಾಗ ಒಂದು ಟ್ರಿಪ್ ಅವ್ರ ಕಡೆ ಡೆಲ್ಲಿ ಹೋಗಿ ಬರೋದು. ರಜಾ ಸಿಕ್ಕಿದಾಗ, ಯಾವಾಗ ರಜಾ ಸಿಗುತ್ತೆ ಏನೋ ಗೊತ್ತಿಲ್ಲ. ರಜಾ ಸಿಕ್ಕಿದಾಗ ಒಂದು ಟ್ರಿಪ್ ಅವ್ರ ಗಾಡಿ ಡೆಲ್ಲಿ ಹೋಗಿ ಬರೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದನ್ನು ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಗಾಡಿಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಿಕೊಳ್ಳೋಣ. ಸ್ನೇಹಿತರೆ, ಇದೊಂದು ಬೋರ್ವೆಲ್ ಗಾಡಿ ನೋಡಿ. ಗಾಡಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೆಂಜಲ್ಲಿ. ನೋಡಿದ್ರ ಹೆಂಗಿದೆ, ತಾರ್ಪಲೆಲ್ಲ ಹಾಕಿ ಹೆಂಗೆ ಕಟ್ಟಿದ್ದಾರೆ. ಇದ್ರಾಗ ಒಂದು ಏನಪ್ಪ ಅಂದರೆ, ಇದು ನೋಡಿ ಏನಂತ ಬಂದರೆ ಗ್ಯಾಸ್ ಸ್ಲೋ ಅಂತೆ. ಅದು ನೋಡಿ ಸೋಲ್ಡರ್ ಗಮ್ ಅಂತ. ಇನ್ನೊಂದು ವಿಷಯ ಗೊತ್ತಾ ಇದರಲ್ಲಿ, ನೋಡಿ ನಾಮಕಲ್ ಬಾಡಿ ಕ್ಯಾಬಿನು ಅಶೋಕ್ ಲೈಲ್ಯಾಂಡ್ ಗಾಡಿ. ನೋಡಿದ್ರ ನೇಮ್ ಬೋರ್ಡು ಏನೈತೆ, ಏನದು MASS ಹೌಗಾ ಅಂತ ಏನಂತ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಎಕ್ಸ್ಪೋರ್ಟ್ ಫಾರಿನ್ಗೆ ಹೋಗೋದು ಇದು ಗಾಡಿ. ಅಂದರೆ ನೋಡಿ ಲೆಫ್ಟ್ ಸೈಡ್ ಡ್ರೈವಿಂಗ್ ಐತೆ ನೋಡಿ, ಡ್ರೈವಿಂಗ್ ಕಾಣ್ತೈತಾ, ಸ್ಟೇರಿಂಗು ಲೆಫ್ಟ್ ಸೈಡ್ ಡ್ರೈವಿಂಗ್. ಇದು ಎಕ್ಸ್ಪೋರ್ಟ್, ಇಲ್ಲಿ ಬೋಲ್ಡ್ ಹಾಕಿದೆ ನೋಡಿ, ಫಾರ್ ಎಕ್ಸ್ಪೋರ್ಟ್ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಅಂತ. ಫಾರಿನಲ್ಲಿ ನಮ್ಮ ನಾಮಕಲ್ ಬಾಡಿ ಕ್ಯಾಬಿನು, ತಮಿಳ್ನಾಡು ನಾಮಕಲ್ ಬಾಡಿ ಕ್ಯಾಬಿನು ನೋಡಿದ್ರ. ಇಲ್ಲಿಂದನೇ ಬಾಡಿ ಕ್ಯಾಬಿನ್ ಕಟ್ಸ್ಕೊಂಡು ಬೋರ್ವೆಲ್ ಗಾಡಿ ಇಂಜಿನೆಲ್ಲ ಫಿಟ್ ಮಾಡಿಸ್ಕೊಂಡು ತಿರುಚನಗೋಡಿಂದ ಇದು ಲೋಡಾಗಿ ಹೋಗ್ತಾ ಇರೋದು. ಬಾಂಬೆಗೆ ಹೋಗಿ ಬಾಂಬೆಯಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಕಾಣ್ತಾ ಇರ್ಬೋದು MH ಗಾಡಿ. ನೋಡಿ ತಮಿಳ್ನಾಡು ನಮ್ಮ ಅಶೋಕ್ ಲೈಲ್ಯಾಂಡ್ ಗಾಡಿ ಯಾವ ರೇಂಜಲ್ಲಿ ಐತೆ ಅನ್ನೋದು. ಕ್ಯಾಬಿನು ಅಷ್ಟೇ, ನಮ್ಮ ಅಶೋಕ್ ಲೈಲ್ಯಾಂಡ್ ಗಾಡಿ ಇದು. ಇಲ್ಲಿ ಕಾಣ್ತಿರ್ಬೋದು ಅಶೋಕ್ ಲೈಲ್ಯಾಂಡ್. ಹಾಂ, ಒಂದು ಬೋರ್ವೆಲ್ ಗಾಡಿ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗು ಫಾರಿನ್ಗೆ ನಾಮಕಲ್ ಬಾಡಿ ಕ್ಯಾಬಿನ್ ಕಟ್ಕೊಂಡು ಹೋಗ್ತಾ ಇರೋದು ಬೋರ್ವೆಲ್ ಗಾಡಿ. ಆದರೆ ಈ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ ಇದ್ರ ಜೊತೆ ಇದರ ಒಂದು ಲವರ್ ಒಂದಿರೋರು ಅವರು ಇದ್ರಾಗಿಲ್ಲ. ಒಬ್ಬರೇ ಅವರೇ, ಸಿಂಗಲ್ ಪರ್ಸನ್. ಸುಮಾರು ಜನ ಆಗ್ತಾರೆ. ಎಂಥ ಪ್ರೀತಿ, ಎಂಥ ಲವರ್ ಬೇಕಾದ್ರೆ ದೂರ ಆಗ್ಬೋದು, ಇವರು ಇಬ್ಬರು ಮಾತ್ರ ದೂರ ಆಗಲ್ಲ ಅಂತ ಸುಮಾರು ರೀಲ್ಸ್ಗಳೆಲ್ಲ ಹಾಕಿರ್ತಾರೆ. ಇವರಂತೂ ಇವತ್ತು ದೂರ ಆಗಿ ಸಿಂಗಲ್ ಆಗವ್ರೆ. ಇನ್ನೊಬ್ರಂತೂ ಇಲ್ಲ ನೋಡಿ, ಒಂದೇ ಗಾಡಿ. ಸದ್ಯಕ್ಕೆ ನಮ್ಮದು ಊಟ ಗೀಟಲ್ಲ ಆಯ್ತು. ನಮ್ಮ ಅರ್ಜುನ ಇಲ್ಲ, ಅವನೇ ನೋಡಿ ಸಾಕಾಯಿತು. ಇವಾಗ ಮಲಿಕೊಂಬಿಡೋಣ. ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಹೆಸರು ಗಿಸರು ಸ್ಟಿಕ್ಕರ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ದಾರೆ ನೋಡಿ.
ಯಾವುದು ಸೆಲ್ವಾ ವೇದಾಸ್ ಅಂತ ಏನೈತೆ, ಸ್ಟಿಕ್ಕರ್ ಕಟ್ಟಿಂಗ್ ಎಲ್ಲ ಮಾಡ್ಯಾಕ ಸರ್. ಯಾವುದು MAAS ಮಾಸ್ ಫೋರ್ಜಸ್ ಡಿ ಹಾಗೂ ಏನೋ ಐತಪ್ಪ ಹೆಸರುಗಳು. ಇದೆಲ್ಲ ಮಿಷಿನೆಲ್ಲ ಕಾಣಬಾರ್ದಂತ ತಾರ್ಪಾಲ್ ಹಾಕಿ ಹಗ್ಗ ಕಟ್ಬಿಟ್ಟಾರೆ. ಬೋರ್ವೆಲ್ ಗಾಡಿ ಅಲ್ವ ಇದು, ಫಾರಿನಲ್ಲೂ ಬೋರ್ವೆಲ್ ಗಾಡಿ ಯೂಸ್ ಮಾಡ್ತಾರೆ ಅನ್ನೋದು ಇದು ಒಂದು ಎಕ್ಸಾಂಪಲ್. ನಮ್ಮ ಇಂಡಿಯಾದಾಗೆಲ್ಲ ಹೊರಗಡೆನೂ ಬೋರ್ವೆಲ್ ಗಾಡಿ ಯೂಸ್ ಮಾಡ್ತಾರೆ. ಅದರಾಗೆ ನಮ್ಮ ಅಶೋಕ್ ಲೈಲ್ಯಾಂಡು ಪ್ಲಸ್ ನಮ್ಮ ನಾಮಕ್ಕಲ್ ಕ್ಯಾಬಿನ್ ಇದು ಒಂದು ಫೇಮಸ್. ಒಂದು ಫೋಟೋ ತಗೊಂಬಿಡೋಣ ತಮ್ಮೇಲ್ಗೆ ಹಾಕೋಕ್ಕೆ. ಸದ್ಯಕ್ಕೆ ನೋಡಿದ್ದಾಯಿತು, ಮಲಿಕೊಳ್ಳೋಣ ನಾವು. ಬ್ರೆಜಿಲ್ ದೇಶಕ್ಕೆ ಹೋಗ್ತಾ ಇರೋದು ನೋಡಿ. ನಮ್ಮ ಇಂಡಿಯಾದ ಗಾಡಿ ಅಶೋಕ್ ಲೈಲ್ಯಾಂಡ್ ಗಾಡಿ ಬ್ರೆಜಿಲ್ಗೆ ಇಲ್ಲಿಂದ ಬೋರ್ವೆಲ್ ಗಾಡಿ ತಗೊಂಡು ಹೋಗ್ತಿದ್ದಾರೆ ಅಲ್ಲಿ ದೇಶಕ್ಕೆ. ಇದನ್ನೆಲ್ಲ ಸರ್ಚ್ ಮಾಡಿದೆ ಇವಾಗ ಗೂಗಲ್ ಇದರಲ್ಲಿ ಜೆಮಿನಿಯಲ್ಲಿ ಸರ್ಚ್ ಮಾಡಿದಾಗ ಇದು ನೀರು ಕೊರೆಯುವ ವಾಹನ ಆಗೋ ಅಂದರೆ ನೀರು ಯಾವ ದೇಶದಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಒಂದು 4 ಊರು ಹೆಸರು ಹೇಳ್ತು. ಈ ಸೈಡಲ್ಲಿ ಹಾಕಿರ್ತೀನಿ ನೋಡಿ, ಸರ್ಚ್ ಮಾಡಿರೋದೆಲ್ಲ ಸ್ಕ್ರೀನ್ಶಾಟು. ಒಂದೇ ಖುಷಿ, ನಮ್ಮ ಇಂಡಿಯಾದ ಗಾಡಿಗಳು ಅದು ತಮಿಳ್ನಾಡು ನಾಮಕ್ಕಲ್ ಅಂತ ನಮ್ಮ ಅಶೋಕ್ ಲೈಲ್ಯಾಂಡ್ ಗಾಡಿ ಬ್ರೆಜಿಲ್ಗೆಲ್ಲ ಹೋಗ್ತಾವಂದರೆ ಅದೊಂಥರ ಖುಷಿ. ಈಗ ನಾವು ನೋಡಿ ನಾವು ಒಂಥರ ಖುಷಿ ಆಗೋದು. ಸ್ಟೇರಿಂಗ್ ನೋಡಿ ಯಾವ ಸೈಡ್ ಐತೆ. ಇದು ಇನ್ನೂ BS4 ಇರಬೇಕು. ಇಂಜಿನೆಲ್ಲ ಸ್ವಲ್ಪ ಇದರಲ್ಲೈತೆ, BS6 ಇಂಜಿನ್ ಇಲ್ಲ ಕಾಣ್ತಾ ಇಲ್ಲ, BS4 ಇದ್ದಂಗೆ ಐತೆ ಇದು. ಇರಲಿ, ಇದ್ರ ಬಗ್ಗೆ ಇಷ್ಟು ಮಾಹಿತಿ ಕೊಟ್ಟಿದ್ದೀವಿ. ಒಂದು ವಿಡಿಯೋ ಸಿಕ್ತು, ವಿಡಿಯೋ ಮಾಡ್ಕೊಂಡ್ವಿ. ಊಟ ಮಾಡ್ಬಿಟ್ಟು ಕೂತಿದ್ದೆ, ಹಂಗೆ ಈ ಗಾಡಿ ಬಂತು, ಹಂಗೆ ನೋಡಿ ತೆಗೆದೆ. ಹಂಗೆ ಸರ್ಚ್ ಮಾಡಿ ನೋಡಿದಾಗ ಟೋಟಲ್ ಡೀಟೇಲ್ ಗೊತ್ತಾಗೋಯ್ತು. ಈ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಇದ್ರ ಟೋಟಲ್ ಡೀಟೇಲ್ ಎಲ್ಲ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಲ್ಲಿದ್ದೀವಪ್ಪ ಅಂದರೆ ಹೊಸಪೇಟೆಯಲ್ಲಿ ಕೊಪ್ಪಳದಲ್ಲಿಂದ ರೋಡ್ಗೆ ಹೋಗ್ತಾ ಇದ್ದೀವಿ ಗಿಣಿಗೆರೆಗೆ. ರಾತ್ರಿ ಇಲ್ಲಿ ಟೋಲಲ್ಲಿ ಹಾಲ್ಟ್ ಆಗಿದೆ. ಯಾವುದೋ ಒಂದು ಗಾಡಿ ನೋಡ್ದಲ್ಲಪ್ಪ, ಇಟಲಿಗೆ ಹೋಗ್ತಾ ಇರೋದು ಎಕ್ಸ್ಪೋರ್ಟ್ ಗಾಡಿ. ಎಲ್ಲ ನೋಡಿ ಎಲ್ಲ ನೋಡ್ಕೊಂಡು ಮಲಗಿದ್ದೆ. ಇವಾಗ ಎದ್ದು ಗ್ರೀಸ್ ಎಲ್ಲ ಹೊಡೆದಾದ್ಮೇಲೆ ಫೋನ್ ಮಾಡಿ ಹೇಳಿದ್ರು ರೋಡ್ಗೆ ಹೋಗೋಂತ. ಗ್ರೀಸ್ ಎಲ್ಲ ಹೊಡೆದ್ಕೊಂಡು ರೋಡ್ ಕಡೆ ಹೋಗ್ತಾ ಇದ್ದೀನಿ. ನೋಡ್ತಿರ್ಬೋದು ನಮ್ಮ ಗಿಣಿಗೆರೆ ರೋಡ್ ಇದು. ಟೋಲ್ ಬಿಟ್ಟು ಮುಂದೆ ಬ್ರಿಡ್ಜು ಮೇಲೆ ಬಿಜಾಪುರ ಹೋಗೋ ರೋಡು. ಸೀದಾ ಗಿಣಿಗೆರೆಯಿಂದ ಒಳಗೋಗಿ ಬಗ್ನಾಳು, ಹಿರೇಬಗ್ನಾಳಲ್ಲಿ ಹೋಗಿ ಲೋಡ್ ಆಗೋದು. ಬೆಳಗ್ಗೆನೇ ಬಿಸಿಲು ನೋಡಿ, ಟೈಮ್ ಇನ್ನು 8:15 ನೋಡ್ರ. 8:15ಗೆ ಬಿಸಿಲು ನೋಡಿ ಹೆಂಗೆ ಕಾಣ್ತದೆ, ಎದುರು ಬಿಸಿಲು. ಆಮೇಲೆ ಆ ಗಾಡಿ ರಾತ್ರಿ ನೋಡಿದ್ನಲ್ಲ, ಯೋಚನೆ ಮಾಡ್ತಾ ಇದ್ದೀನಿ, ಇಟಲಿಗೆ ಹೋಗ್ತಾ ಇದ್ದೆ ಗಾಡಿ ಅದು, ಇಟಲಿ ಬ್ರೆಜಿಲ್ಗೆಲ್ಲ. ಅಲ್ಲಿ ಲೈಲ್ಯಾಂಡ್ ಕಂಪ್ನಿ ಇದಾವ. ಆಮೇಲೆ ಆ ಕಡೆಲ್ಲ AC ಗಾಡಿಗಳು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ. ಇವೆಲ್ಲ ನಾರ್ಮಲ್ ಗಾಡಿ ಎಲ್ಲ ಯೂಸ್ ಮಾಡಲ್ಲ, ಎಲ್ಲ ಫಾರಿನ್ ಗಾಡಿಗಳು, ಮ್ಯಾನು, ವೋಲ್ವಾ ಈ ಥರ ಗಾಡಿಗಳು, ಸ್ಕ್ಯಾನಿಯಾ ಇಂಥ ಗಾಡಿಗಳು ಜಾಸ್ತಿ ಯೂಸ್ ಮಾಡ್ತಾರೆ. ಲೈಲ್ಯಾಂಡ್ ತಗೊಂಡು ಹೋಗ್ತಿದಾರಲ್ಲ ಹೆಂಗೆ. ಆಮೇಲೆ ಇನ್ನೊಂದು ಕಾಡ್ತಿರೋ ಪ್ರಶ್ನೆ ಏನಪ್ಪ ಅಂದರೆ, ಅಲ್ಲಿ ಲೈಲ್ಯಾಂಡ್ದು ಈ ಗಾಡಿ ಸ್ಪೇರ್ ಪಾರ್ಟ್ಸ್ಗಳು ಸಿಗ್ತಾವ, ಅಲ್ಲಿ ತಗೊಂಡೋಗಿ ಯೂಸ್ ಮಾಡ್ತಾರಲ್ಲ ಸ್ಪೇರ್ ಪಾರ್ಟ್ಗಳು ಸಿಗ್ತಾವ. ಡ್ರೈವರ್ ಬಿಡು, ಏನೋ ಒಬ್ಬ ಏನೋ ಓಡಿಸ್ಕೊಂತಾನೆ ಅನ್ಕೋಬೋದು, AC ಇಲ್ದಾನೆ ಯಾರೋ ಒಬ್ಬ ಓಡಿಸ್ಕೋಬೋದು. ಸ್ಪೇರ್ ಪಾರ್ಟ್ಸ್ಗಳು ಸಿಗ್ತಾವ ಗಾಡಿ ರಿಪೇರಿ ಆದರೆ. ಇಲ್ಲಿಂದ ಅಷ್ಟು ದೂರ ತಗೊಂಡೋಗ್ತಾರಲ್ಲ ಆ ಗಾಡಿನ ಅನ್ನೋದೇ ಒಂದು ಪ್ರಶ್ನೆ. ಇದ್ರ ಬಗ್ಗೆ ನಿಮ್ಗೇನಾರ ಅಲ್ಪ ಸ್ವಲ್ಪ ತಿಳುವಳಿಕೆ ಇದ್ದರೆ ಮೆಸೇಜ್ ಹಾಕಿ ನೋಡೋಣ. ನನಗಂತೂ ಅದೇ ಒಂದು ಯೋಚನೆ ಆಗಿದೆ. ನೋಡೋಣ, ಈಗ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಎಲ್ಲಿಗೆ ಏನಂತ ಗೊತ್ತಿಲ್ಲ, ಅಲ್ಲಿಗೆ ಹೋಗಿ ಸಿಗೋಣ. ಇವಾಗ ನಮ್ಮ ಓನರ್ ಫೋನ್ ಮಾಡ್ತಾರೋ ಅದ್ರ ಮಾತಾಡೋಣ.